ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಸಾತೋ ಬ್ರಹ್ಮ ಜಿಜ್ಞಾಸ. ಓಂ ಚೇತನ ಜಗನ್ನಿಯಂತ್ರೇ ಶೇಷ ಸಂವಿದೆ ನಮೋ ನಾರಾಯಣಾಯ ಜ ಸರ್ವಶಕ್ರಾದಿವಂದಿತ. ಯಾವುದೀಗ ಅಧ್ಯಯನ ಮರ್ತೋಗ್ಬಿಟ್ಟಿಯಾ? ಚತುರ್ಥಪ ತೃತೀಯನೂ ಆಯಿತು. ತೃತೀಯ ಏನಿತ್ತು ಕೊನೆಗೆ? ತೃತೀಯದಲ್ಲಿ ಹಾಂ ಆಗಿದೆ, ಸರಿ. ಚತುರ್ಥ ಪಾದ ನಚ ನಾನಾಶ್ರುತೇರ ಪ್ರಾಮಾಣ್ಯಂ ದೃಷ್ಟಭೇದಾನುಸಾರೇಣ ಸಾಸಾಮರ್ಥೋಪಪತ್ತಿ. ಅದು ಸಮನ್ವಯ ಅಂದರೆ ಅದೇನೆ. ಅದೆಲ್ಲ ಮುಗಿದ ಮೇಲೆ ನಾಟ್ಯ ಪಾದದಲ್ಲಿ ಹೇಳ್ತಾರೆ. ಈ ನಾಟ್ಯ ಪಾದದಲ್ಲಿ ಏನು ವಿಷಯ ಏನು? ನ್ಯಾಯದಲ್ಲಿ ನ್ಯಾಯೋಪೇತ ಶ್ರುತಿ ವಿರೋಧ ಪರಿಹಾರ ಪಾದ ಅಲ್ಲಿ ಹೇಳ್ತಾರೆ. ನಚ ಪ್ರಾಣಂ ಪ್ರಾಣಾನಾಮುತ್ಪತ್ತ್ಯಂಗೀಕಾರೇ ಪ್ರಾಣ ಏವ ಅನಾದಯ ಇತ್ಯಾದಿ ಸ್ಪಷ್ಟಾರ್ಥವತ್ ವಿಶೇಷ ಶ್ರುತಿ ವಿರೋಧ. ಆತ್ಮೈವೇದಮಗ್ರ ಆಸೀತ್ ಸ ಪ್ರಾಣಮಸೃಜತ ಸ ಪ್ರಾಣಾನ್ ಇತಿ ಇತ್ಯಾದಿ ವಚನಾತ್ ಅನಾದಿತ್ವೇ ಏವ ಸ್ಪಷ್ಟಾರ್ಥವದ್ ವಿಶೇಷ ಶ್ರುತಿ ವಿರೋಧ. ಇದಂ ಸರ್ವಮಸೃಜತ ಇತಿ ಸಾಮಾನ್ಯವಚನಸ್ಯ ಆಧಿಕ್ಯಂ ಸಿದ್ಧಾಂತೆ ವಿಶೇಷಮಾತ್ರ ಶ್ರುತೇಃ ಸಾವಕಾಶಾಯಾಃ ಉಭಯಶ್ರುತೇಃ ಪ್ರಾಬಲ್ಯ. ಇದು ನಿರ್ಣಯ. ತಾತ್ಪರ್ಯ ಏನು ಅಂದರೆ, ಪ್ರಾಣನೇ ದೊಡ್ಡವರು ಅಂತ ಯಾಕೆ ಹೇಳಬಾರ್ದು? ಪ್ರಾಣಕ್ಕೆ ಉತ್ಪತ್ತಿ ಒಪ್ಕೋಬೇಕಾಗಿಲ್ಲ. ಪ್ರಾಣ ಇದ್ದರೆ ತಾನೇ ಮುಂದಿನ ಕೆಲಸ ಅಂತ ಕೇಳಿದರೆ ಉಳಿದವ್ರಿಗೆ ಓಕೆ. ಅದು ದೇವರಿಗೆ ಹೇಳಬಾರ್ದು ಆ ಮಾತಲ್ಲ. ಯಾತಕ್ಕೆ? ಪ್ರಾಣನಿಗೆ ಪ್ರಾಣನಾಗಿದ್ದಾನಾದ್ದರಿಂದ ಅದು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಓದಿಬಿಟ್ರೆ ಅವನು ಒಟ್ಟಿನ ಮೇಲೆ ಪೂರ್ವಪಕ್ಷ ಉತ್ತರ ಏನು ಅಂದರೆ, ಅವನ ಕಾನ್ಸೆಪ್ಟ್ ಇಷ್ಟೇ: ಯಾರು ಬೇಕಾದ್ರೆ ದೊಡ್ಡವ್ರು, ವಿಷ್ಣು ಮಾತ್ರ ಆಗಬಾರ್ದು. ಇದೊಂದು ಕಾನ್ಸೆಪ್ಟ್. ಅದಕ್ಕೆ ಅದೊಂದೇ ಆಗಬೇಕು ಅಂತ ಇಲ್ಲಿ ಉತ್ತರ. ಮೇನ್ ಕಾಂಟೆಂಟ್ ಯಾರು ದೊಡ್ಡವರಾಗಲಿ, ವಿಷ್ಣು ಮಾತ್ರ ಆಗಬಾರ್ದು. ಅದಕ್ಕೆ ಉತ್ತರ ಕೊಡ್ತಾರೆ. ಹಾಗಲ್ಲ. ಮತ್ತು ದೋಷ ಹೇಳುತ್ತಾರಲ್ಲಿ ಅಂತ ಕೇಳಿದರೆ, ದೋಷ ಅಲ್ಲ ಅದು, ಉಳಿದವ್ರಿಗೆ ಅಪ್ಲಿಕಬಲ್, ಇವರಿಗೆ ಅಲ್ಲ ಅದು. ಯಾರಾದ್ರು ಸಾಲ್ವ್ ಮಾಡಬೇಕಂತ ಕೇಳಿದ್ರೆ ಅದು ನೀವು ಮಾಡ್ತೀರಾ ಅಂತ ಕೇಳೋದಿಲ್ಲ ಯಾರು ಕೂಡ. ಹೇಳೋರಿಗೆ ಪ್ರಶ್ನೆ ಮಾಡೋದಿಲ್ಲ. ನಚ ನಿತ್ಯಂ ಮನೋ ಅನಾದಿತ್ವಾತಿಥಿ ವಿಶೇಷ ಶ್ರುತಿ ವಿರೋಧ. ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ ಇತಿ ನಿಶೇಷ ಶ್ರುತಿ. ಈಗ ಮನಸ್ಸನ್ನು ಯಾರು ಸೃಷ್ಟಿ ಮಾಡೇ ಇಲ್ಲ, ನಿತ್ಯ ಅಂತ ಯಾಕೆ ಹೇಳಬಾರ್ದು ಅಂತ ಕೇಳಿದರೆ, ಅಲ್ಲ. ಎಲ್ಲಿ ಅದು ಸೂಕ್ಷ್ಮ ಮನಸ್ಸಿಗೆ ಅನ್ವಯ ವಿಚಾರ ಬೇರೆ. ಸ್ಥೂಲ ಮನಸ್ಸು ಮಾತ್ರ ಏನಾಗುತ್ತದೋ, ಪ್ರಾಣದೇವರೇ ಸೃಷ್ಟರಾಗ್ತಾರೆ ಅಂತ ಹೇಳಿದ ಮೇಲೆ ಇನ್ನು ಮನಸ್ಸು ಸೃಷ್ಟಿಯಾಗೋದು ಕೈಮುತ್ತೆ ಸಿದ್ಧ. ಆದ್ದರಿಂದ ಅದು ವಿರೋಧ ಪರಿಹಾರ ಮಾಡ್ಕೋಬೇಕು. ನಚ ವಾಗ್ಭಾವ ನಿತ್ಯ ಇತಿ ವಿಶೇಷ ಶ್ರುತಿ ವಿರೋಧ. ವಾಕ್ ಭಾರಿ ನಿತ್ಯ, ಅದು ಶ್ರುತಿ ಇದೆ. ಆದ್ದರಿಂದ ವಾಕ್ ದೊಡ್ಡದು ಅಂತ ಹೇಳ್ಬೋದಾ? ಒಂದೊಂದಕ್ಕೆ ಪ್ರಶ್ನೆ ಕೇಳ್ತಾರೆ, ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾರೆ. ಹಾಗಲ್ಲ. ಮನಸ್ಸೋ ವಾಗ್ ಉತ್ಪದ್ಯತೆ ವಾಚೋ ವ್ಯಾಹರಣಂ ಇತಿ ವಿಶೇಷ ಶ್ರುತಿ. ಅಲ್ಲಿ ಹುಟ್ಟಿದ್ದೇನಂತ ವಾಕಿನಿಂದ ಹುಟ್ಟಿತು ಅಂತ ಹೇಳಿದ್ರು. ಇಲ್ಲಿ ಹಾಗಲ್ಲ, ಮನಸ್ಸಿನಿಂದನೇ ವಾಕ್ ಹುಟ್ಟಿತು ಅಂತ ವಾಕ್ಕಿದೆ. ಮಾತಾಡೋಕ್ಕಿಂತ ಮುಂಚೆ ಏನಿರಬೇಕು? ಅವನಿಗೆ ಮೊದಲು ಮನಸ್ಸಿರಬೇಕು. ಅದೇ ಒಂದು ಸಂಯಮ. ಜೀವ, ಸಾಕ್ಷಿ, ಮನಸ್ಸು, ಆಮೇಲೆ ಇಂದ್ರಿಯ, ಪ್ರತಿಯೊಂದು ಇಂದ್ರಿಯಕ್ಕೂ ಸಪ್ರೇಟ್ ಆಗಿ ಸ್ವಿಚ್ ಬೇರೆ ಬೇರೆ. ಅಲ್ಲಿಂದ ಸ್ವಿಚ್ ಬೇರೆ ಆಗಿಬಿಡುತ್ತೆ. ಅಲ್ಲಿವರೆಗೂ ಕಾಮನ್. ಮೇನ್ ಇರೋದೆಲ್ಲದಕ್ಕೂ ಕಾಮನ್ ಮೇನು. ಉಳಿದೆಲ್ಲ ಏನೋ ಅದಕ್ಕೆ ಮಾತ್ರ ಪರ್ಟಿಕ್ಯುಲರ್ ಸ್ವಿಚ್ ಇದ್ದಾಗ. ಇದು ಮೇನ್ ಸ್ವಿಚ್ ಆದ್ದರಿಂದ ಮನಸ್ಸು ಭಾರಿ ಇಂಪಾರ್ಟೆಂಟ್. ಅದ್ರ ಮೇಲೆ ಇರತಕ್ಕಂಥದ್ದು ಇದು ಪ್ರಾಣ. ಆದರೆ ಅಲ್ಲಿರೋದೇನೋ, ಇಲ್ಲಿ ಮನಸ್ಸಾದರೆ ಪ್ರಾಣ ಇರೋದು ಅಲ್ಲಿ ಪೋಲಲ್ಲಿರೋದು, ಅದು ಜನರೇಟರ್ ಸ್ಟೇಷನ್. ಆ ಲಿಂಕ್ ಇರೋದು ಅಲ್ಲಿ ಮಾಡಿ ಎಲ್ಲ ಹೋಗ್ಬಿಡ್ತಾರೆ ಈ ಕಡೆ. ನಚ ದಶೇಮಿ ಪುರುಷೇ ಪ್ರಾಣಾ ಆತ್ಮ ಏಕಾದಶ ಇತಿ ಸಪ್ತ ಪ್ರಾಣಾ ಪ್ರಭವಂತಿ ತಸ್ಮಾದಿತಿ ಸಂಖ್ಯಾ ವಿಶೇಷ ಶ್ರುತ್ಯೋರೇವ ಪರಸ್ಪರ ವಿರೋಧ. ಶ್ರುತಿನ ಫಾಲೋ ಮಾಡಿ ಅಂತೀರಿ. ಶ್ರುತಿಗಳು ಒಮ್ಮತ ಇಲ್ಲೇ ಇಲ್ಲ. ಒಂದು ಕಡೆ 7 ಇಂದ್ರಿಯ ಅಂತಾರೆ, ಒಂದು ಕಡೆಗೆ 10 ಅಂತಾರೆ, ಇನ್ನೊಂದು ಕಡೆಗೆ 11 ಅಂತಾರೆ, 12 ಅಂತಾರೆ. ಏನು ಬಾಯಿ ಬಂದಾಗ ನಾವು 13 ಅಂದಾಗ ನಾವು ಹೇಳ್ಬೋದಲ್ಲ ಅಂತ ಕೇಳಿದರೆ ಹೇಳಕ್ಕೆ ಬರೋದಿಲ್ಲ. ಅವ್ರು ಹೇಳಿದಾಗ ಒಂದು ವ್ಯೂ ಪಾಯಿಂಟ್ ಇಟ್ಕೊಂಡು ಹೇಳ್ತಾರೆ. ಅರ್ಥ ಮಾಡ್ಕೋಬೇಕದನ್ನು. ಒಬ್ಬ ಸಾಕ್ಷಿ, ಮೇಯ್ನಿಂದ ಒಂದು ಸಾಕ್ಷಿ. 2 ಹೇಳಿದರೆ ಸಾಕ್ಷಿ ಮನಸ್ಸು 2 ಆಯ್ತು. ಈಗ 7 ಹೇಳಿದರೆ ಪ್ಲಸ್ 5 ಹೇಳಿದರೆ ಜ್ಞಾನೇಂದ್ರಿಯ ಮಾತ್ರ. ಆಮೇಲೆ ಬುದ್ಧಿ ಸ್ಪೆಷಲ್ ಮಾಡಿದರು. ಅಲ್ಲಿಗೆ ಎಷ್ಟಾಯ್ತು? ಅಲ್ಲಿಗೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು, ಸಾಕ್ಷಿ, ಬುದ್ಧಿ ಬಂತು. ಸಾಕ್ಷಿ ಬಿಟ್ಟುಬಿಟ್ರೆ 12 ಆಯ್ತು. ಸೊ 12 ಇಂದ್ರಿಯ ಅಂದರೂ ಸರಿ. ಪ್ರಾಣ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ ಇಲ್ಲಿ. 11 ಇಂದ್ರಿಯ ಅಂದರೂ ಸರಿ, 10 ಅಂದರೂ ಸರಿ, 7 ಅಂದರೂ ಸರಿ, 5 ಅಂದರೂ ಸರಿ. ಬರೀ 5 ಅಂದರೆ ಏನರ್ಥ?
ಬರೀ ಜ್ಞಾನೇಂದ್ರಿಯ ಬರೀ ಕರ್ಮೇಂದ್ರಿಯ ಎರಡೂ ಆಗ್ಬೋದು. ಬಟ್ ಒಟ್ಟು ತೊಗೊಂಡಾಗ 12 ಅದು ಕರೆಕ್ಟ್ ಆಯ್ತು, ಏನು ತಪ್ಪಿಲ್ಲ ಅಂತ ಹೇಳಿ. ಇದರಲ್ಲಿ ಯಾತಕ್ಕೆ ಹೇಳಿದ್ರೆ ವ್ಯೂ ಪಾಯಿಂಟ್ ಹೇಳ್ತಾರೆ. ಹೇಳ್ತಿರೋದು ಏನೀಗ, ಇಲ್ಲಿಂದ ಮೈಸೂರು ಎಷ್ಟು ಕಿಲೋಮೀಟ್ರು ಅಂತ ಹೇಳಿದ. ಅವ್ರು ಬಸ್ ಸ್ಟ್ಯಾಂಡ್ ಅಂತ ಹೇಳೋರು ಕೆಲವರು, ನಮ್ಮ ಮನೆಯಿಂದ ಹೇಳೋರು ಕೆಲವರು, ಗೊತ್ತಾಯ್ತಾ? ಅದು ವ್ಯತ್ಯಾಸ ಇಲ್ಲ ಅದರೊಳಗೆ. ಕರೆಕ್ಟ್ ಹೇಳಿದರೆ ಕರೆಕ್ಟ್ ಹೇಳಿದ್ದಾರೆ ಅವರು. ಮನೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಇವ್ರು ಹೇಳಿದ್ದಾರೆ, ಸ್ಟ್ಯಾಂಡಿಂದ ಅವ್ರು ಹೇಳಿದ್ದಾರೆ, ಕೆಲವರು ಈ ಸ್ಟ್ಯಾಂಡಿಂದ ಕೆಲವರು ಹೇಳಿದ್ದಾರೆ, ಈ ಸ್ಟ್ಯಾಂಡ್ ಆ ಸ್ಟ್ಯಾಂಡ್ ಕೆಲವರು ಹೇಳಿದ್ದಾರೆ, ಕೆಲವರು ಕೆಗ್ಗೇರಿಗೆ ಹತ್ತೋರು ಇರ್ತಾರೆ ಅಲ್ಲಿಂದ ಹೇಳ್ತಾರೆ. ಲೆಕ್ಕ ಇಲ್ಲ, ಎಲ್ಲರೂ ಕರೆಕ್ಟೇ, ಯಾರದು ತಪ್ಪಲ್ಲ. ಬಟ್ ಇವಂದೇ ತಪ್ಪು. ಯಾತಕ್ಕೆ? ಅರ್ಥನೇ ಮಾಡ್ಕೊಳ್ಳಿ ಅಂತ ತೋಚಿಂತ ಹೇಳ್ತಾರೆ. ಹಾಗೆ ಮಾಡಬಾರದು. ಶಾಸ್ತ್ರ ಓದಬೇಕಾದ್ರೆ ಇಂಥ ಮಾತುಗಳು ಬರುತ್ತೆ. ಇಲ್ಲೆಲ್ಲ ವರ್ಕ್ಡ್ ಎಕ್ಸಾಂಪಲ್ಸ್ ಇವೆಲ್ಲ ಕೂಡ. ಇದನ್ನು ಅಪ್ಲೈ ಮಾಡ್ಕೋಬೇಕು ಬೇರೆ ಕಡೆ. ಇಲ್ಲಿ ಹೇಗೆ ಸಮನ್ವಯ ಮಾಡಿಕೊಂಡ್ರೆ ಹಾಗೆ ಬೇರೆ ಕಡೆಗೆ ನಮ್ಮದು ವಾದ ಏನಾಗುತ್ತೆ ಇಲ್ಲಿ ನಿಲ್ಲಿಸ್ಬಿಡ್ತಾರೆ, ಮುಂದಕ್ಕೆ ಹೋಗೋದೇ ಇಲ್ಲ. ಅಪ್ಲೈ ಮಾಡ್ಕೋಬೇಕಲ್ಲ. ಅರ್ಥ ಆಯ್ತಾ? 4 8 ಕ್ಲಾಸ್ ಜೋರಾಗಿ 16 ಕೂಗ್ತಾ ಇದ್ದಾನೆ, ಲೆಕ್ಕ ಆಗಲಿ ತಪ್ಪು ಮಾಡ್ಕೊಂಡ್ಬರ್ತಾನೆ. ಅದು ಸರಿಯಲ್ಲ. ಅದೆಲ್ಲ ಕೂತಿದ್ದು ಯಾತಕ್ಕೋಸ್ಕರ? ಅದನ್ನು ಇಲ್ಲಿ ಸರಿ ಮಾಡಲಿಕ್ಕೋಸ್ಕರ ಮಾಡಿದ್ದು. ಅರ್ಥ ಆಯ್ತಾ? ಅದು ಬಿಟ್ಬಿಟ್ರೆ ಹೋಯ್ತಾರೆ. ಅದಕ್ಕೆ ಅಪ್ಲಿಕೇಶನ್ ಇಲ್ಲ, ಅನುಭವ ಬರೋದಿಲ್ಲ ಆಗ. ಹಾಂ, ಏನ ಸೇರೋದಿಲ್ಲ. ಸ್ವರೂಪನ ಇಂದ್ರಿಯ ಅಂತ ಕರಿಬೋದು, ಕರೀದೇನೂ ಇರ್ಬೋದು. ಚೇತನ ಸ್ವರೂಪೇಂದ್ರಿಯಂ ಸಾಕ್ಷಿ ಸ್ವರೂಪೇಂದ್ರಿಯ. ಜೀವಾಂದ್ರೂ ಅದೇ, ಸಾಕ್ಷಿ ಅಂದ್ರೂ ಅದೇ. ಕಲಿಸಿ ಹೇಳ್ಬೋದು ಬೇಕಾದ್ರೆ. 7 ಇಂದ್ರಿಯ ಅಂತ ಹೇಳ್ಬೋದು. ಸಾಕ್ಷಿ, ಮನಸ್ಸು, ಇದು ಜ್ಞಾನೇಂದ್ರಿಯ ಪ್ರಮಾಣದಲ್ಲಿ ಬಂದಿದೆ ಆಗಲೇ ಅದೆಷ್ಟು ಕೂಡ. ಚೇತನ ಸ್ವರೂಪೇಂದ್ರಿಯಂ ಸಾಕ್ಷಿ ತ್ಯುಚ್ಯತೆ ಅಂತ ಕರೆದಿದ್ದಾರೆ. 2 ಆಯಿತು. ಉಳಿದಿದ್ದು ನಾಳೆ.